ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಸ್ಪೈಸಿ ಎಗ್ ಮಸಾಲ ಮಾಡ್ತಾ ಇದ್ದೇನೆ. ಮೊಟ್ಟೆ ಮಸಾಲ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿರ್ತದೆ. ಇದು ಚಪಾತಿಗೆ, ಪರೋಟಕ್ಕೆ ಎಲ್ಲ ಉಂಟಲ್ಲ, ತುಂಬಾ ಸೂಪರ್ ಆಗಿರ್ತದೆ. ನೀರ್ ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈ ತರ ಮೊಟ್ಟೆ ಮಸಾಲ ತುಂಬಾ ಖಾರವಾಗಿ ತುಂಬಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಹೇಗೆ ಮಾಡುದಂತ ನೋಡುವ. ನೋಡಿ, ಒಂದು 15 ಮೊಟ್ಟೆ ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ ನಾನು. 15 ಮೊಟ್ಟೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು ಕಡಾಯಿಗೆ ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೇನೆ. ನೀವು ಎಣ್ಣೆ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದು ಎಣ್ಣೆ ಹಾಕಿದ್ರೆ ಆಯ್ತು. ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತೊಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿದ್ದೇನೆ. ಹಾಕೊಂಡು ಬೇಯಿಸಿದ ಮೊಟ್ಟೆ ನೋಡಿ, ಸಿಪ್ಪೆ ಎಲ್ಲ ತೆಗೆದು ಗೆರೆ ಎಲ್ಲ ಹಾಕೊಂಡು ಇಟ್ಕೊಂಡಿದ್ದೆ, ಇದನ್ನು ಹಾಕೊಳ್ತಾ ಇದ್ದೇನೆ. ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಮೊಟ್ಟೆಗೆ ಗೆರೆ ಎಲ್ಲ ಹಾಕೊಳ್ಳೋದ್ರಿಂದ ಉಂಟಲ್ಲ, ಮೊಟ್ಟೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಬೇಕು. ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ಇದರಲ್ಲಿ, ಹಾಗಾಗಿ ಉಪ್ಪು ಕೂಡ ಹಾಕಿದ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ನೋಡಿ, ಈ ತರ ಗೆರೆ ಹಾಕೊಳ್ಳೋದ್ರಿಂದ ಉಂಟಲ್ಲ, ಇದು ಮೊಟ್ಟೆ ಹಾಕ್ಲಿಲ್ಲದ್ರೆ ಮೊಟ್ಟೆ ಸಿಡಿಯುವ ಚಾನ್ಸ್ ಕೂಡ ಇರ್ತದೆ ಒಮ್ಮೊಮ್ಮೆ. ಅದಕ್ಕಾಗಿ ಗೆರೆ ಹಾಕಿದ್ರೆ ಒಳ್ಳೇದು. ನೋಡಿ, ಗೆರೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ಫ್ರೈ ಮಾಡೋದ್ರಿಂದ ಉಂಟಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ ಮೊಟ್ಟೆ ಮಸಾಲ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಈ ತರ ಮೊಟ್ಟೆ ಮಸಾಲ. ನೋಡಿ, ಫ್ರೈ ಮಾಡ್ಕೊಂಡು ತೆಗಿತೇನೆ ನಾನು. ನೋಡಿ, 15 ಮೊಟ್ಟೆ ತಗೊಂಡಿದ್ದೀನಿ ನಾನು. ನೋಡಿ ನೋಡಿ, ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಬೇಯಿಸ್ಕೊಂಡಿರುವ ಮೊಟ್ಟೆಯನ್ನು. ಈಗ ಅದೇ ಕಡಾಯಿಯಲ್ಲಿ ನಾನು ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಗರಂ ಮಸಾಲ ಎಲ್ಲ ಹಾಕೊಳ್ತೇನೆ ನಾನು. ಇದು ಚಕ್ಕೆ, ಲವಂಗ ಮತ್ತು ಬಡಿ ಸೊಪ್ಪು ಎಲ್ಲ ಸ್ವಲ್ಪ ಹಾಕೊಳ್ತೇನೆ. ನೋಡಿ, ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ಒಂದು 3 ಮೀಡಿಯಂ ಸೈಜ್ ಇದು ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕೊಳ್ತಿದ್ದೇನೆ. ಆದಷ್ಟು ಫೈನ್ ಆಗಿ ಚಾಪ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ಮೊಟ್ಟೆ ಮಸಾಲ ತುಂಬಾ ಚೆನ್ನಾಗಿ ಬರ್ತದೆ. ಒಂದು 3 ಕಾಯಿ ಮೆಣಸು ಕೂಡ ನೋಡಿ ಉದ್ದಕ್ಕೆ ಸೀಳಿ ಹಾಕೊಂಡಿದ್ದೇನೆ. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ನೀರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಉಂಟಲ್ಲ, ನೀವು ಫಸ್ಟ್ ಅಲ್ಲಿ ನೀರುಳ್ಳಿ ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಫ್ರೈ ಆಗ್ತದೆ. ನೀರುಳ್ಳಿ ಬೇಗ ಫ್ರೈ ಆಗ್ಲಿಕ್ಕೆ ಬೇಕಾಗಿ ಒಂದ್ ಸ್ವಲ್ಪ ಉಪ್ಪನ್ನು ಹೀಗ್ಲಿ ಹಾಕೊಂಡ್ರೆ ಒಳ್ಳೇದು. ನೀರುಳ್ಳಿ ನೋಡಿ, ಈ ತರ ನೀರುಳ್ಳಿ ಚೆನ್ನಾಗಿ ಬೇಗ ಕೆಂಪಾಗ್ತದೆ, ಅದಕ್ಕಾಗಿ ಹಾಕೊಳ್ಳುದು. ನೋಡಿ, ಚೆನ್ನಾಗಿ ಫ್ರೈ ಆಗ್ಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೇನೆ ನಾನು. 1 ಟೇಬಲ್ ಸ್ಪೂನ್ ನಷ್ಟು, 1.5 ಸ್ಪೂನ್ ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೇನೆ. ನಾನು ಮನೆಯಲ್ಲೇ ಮಾಡಿರುವಂತದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಮನೆಯಲ್ಲೇ ಮಾಡಿದ್ರೆ ಬೆಸ್ಟ್. ನೋಡಿ, ಹಸಿ ಸ್ಮೆಲ್ ಎಲ್ಲ ಹೋಗುವ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಬಾಡಿದ್ರೆ ಉಂಟಲ್ಲ, ಯಾವುದೇ ನೀವು ಇಂಗ್ರೀಡಿಯೆಂಟ್ಸ್, ನೀವು ಯಾವುದೇ ಮಸಾಲ ಎಲ್ಲ ಹಾಕುವಾಗ ಉಂಟಲ್ಲ, ಚೆನ್ನಾಗಿ ಬಾಡ್ಬೇಕು, ಚೆನ್ನಾಗಿ ಫ್ರೈ ಆಗ್ಬೇಕು. ನೀವು ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀರಿ ಅಷ್ಟು ರುಚಿಯಾಗಿ ಬರ್ತದೆ ನಿಮ್ಮ ಮಸಾಲ. ವಿಡಿಯೋ ನೋಡ್ತಿರುವಾಗ್ಲೇ ನನ್ನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ. ನೋಡಿ, ಟರ್ಮರಿಕ್ ಪೌಡರ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮೊದಲು ಎಣ್ಣೆಯಲ್ಲಿ ಈ ಮಸಾಲೆ ಎಲ್ಲ ಉಂಟಲ್ಲ, ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗ್ಬೇಕು. ನೋಡಿ, ಡಾರ್ಕ್ ಕಲರ್ ಬರ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚಾಪ್ ಮಾಡಿರುವಂತಹ ಟೊಮೆಟೊ, ಒಂದು 3 ಟೊಮೆಟೊ ತಕೊಂಡಿದ್ದೇನೆ ನಾನು, ಹಾಕೊಳ್ತಾ ಇದ್ದೇನೆ. ಟೊಮೆಟೊ ಕೂಡ ಅಷ್ಟೇ ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ.
ನೋಡಿ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ, ಮಿಕ್ಸ್ ಕೊಡ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೇನೆ ನಾನು. ನೀರು ನೋಡ್ಕೊಂಡು ಹಾಕಿ, ಒಂದು ಅರ್ಧ ಲೋಟೆಯಷ್ಟು ನೀರು ಹಾಕೊಳ್ತಾ ಇದ್ದೇನೆ ನಾನು. ಇನ್ನು ಇದು ಚೆನ್ನಾಗಿ ಬೇಯಬೇಕು ನೀರಲ್ಲಿ, ಚೆನ್ನಾಗಿ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಉಂಟಲ್ಲ ಬೆಂದು ಬರ್ಬೇಕು. ಮಸಾಲ ಚೆನ್ನಾಗಿ ಬೇಯ್ಬೇಕು. ಬೆಂದಷ್ಟು ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರಿ ಅಷ್ಟು ಟೇಸ್ಟ್ ಆಗಿ ಬರ್ತದೆ ನೋಡಿ. ಈಗ ಮುಚ್ಚಿಡ್ತಾ ಇದ್ದೇನೆ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಸ್ವಲ್ಪ ಹದವಾಗಿ ಇಡ್ಬೇಕು ಗ್ಯಾಸ್. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ ಮೇಲೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೊಂದು ಸ್ವಲ್ಪ ಹೊತ್ತು ಇಡ್ತೇನೆ ನಾನು ಬೇಯಲಿಕ್ಕೆ. ಇದು ಚೆನ್ನಾಗಿ ಬೇಯ್ಬೇಕು. ನೋಡಿ ಮಸಾಲ ನೋಡಿ ಯಾವ ತರ ಬಂದಿದೆ ಅಂತ. ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡೆ ನಾನು. ಮೊದ್ಲಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೇನೆ ನಾನು ಈರುಳ್ಳಿ ಫ್ರೈ ಆಗುವಾಗ. ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಮುಚ್ಚಿಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಇನ್ನು ಸ್ವಲ್ಪ ಬೇಯಲಿ ಅಂತ ಹೇಳಿ. ನೋಡಿ ಯಾವ ತರ ಬಂದಿದೆ ನೋಡಿ ಮಸಾಲ, ಸೂಪರ್ ಆಗಿ ಬಂದಿದೆ ನೋಡಿ ಮಸಾಲಾ ಗ್ರೇವಿ. ಖಾರ ಎಲ್ಲ ಕರೆಕ್ಟ್ ಆಗಿ ಉಂಟು. ಖಾರ ಎಲ್ಲ ಕರೆಕ್ಟ್ ಆಗಿ ಬಂದಿದೆ. ಮೊಟ್ಟೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ನೋಡಿ. ನಿಮ್ಗೆ ಬೇಕಿದ್ರೆ ಖಾರ ಇನ್ನೂ ಕೊಡ್ಬೇಕು, ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕೊಳ್ಬಹುದು. ಇದು ಖಾರ ಇರುದ್ರಿಂದ ನಮಗೆ ಮಕ್ಕಳಿಗೆ ಅಷ್ಟೊಂದು ಖಾರ, ತುಂಬಾ ಖಾರ ಆದ್ರೆ ತಿನ್ನುದಿಲ್ಲ ಅಲ್ಲ, ಅದಕ್ಕಾಗಿ ನಾನು ಹಾಕೊಳ್ಳಿಲ್ಲ ಪೆಪ್ಪರ್ ಪೌಡರ್. ತುಂಬಾ ಸ್ಪೈಸಿ ತಿನ್ನುವವರಾದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕೊಳ್ಬಹುದು ಕೊನೆಯಲ್ಲಿ. ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ನೋಡಿ. ಮತ್ತೆ ಮುಚ್ಚಿಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಸೆಟ್ ಆಗ್ಲಿ ಅಂತ. ಚೆನ್ನಾಗಿ ಬೆಂದಿದೆ, ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ಒಮ್ಮೆ ಸೆಟ್ ಆಗ್ಲಿ ಅಂತ ಮತ್ತೆ ಮುಚ್ಚಿಟ್ಟಿದ್ದೇನೆ ನೋಡಿ. ನೋಡಿ ಯಾವ ತರ ಬಂದಿದೆ ನೋಡಿ ಮೊಟ್ಟೆ ಮಸಾಲ. ಕಸೂರಿ ಮೇಥಿ ಇದ್ರೆ ಕೊನೆಯಲ್ಲಿ ಹಾಕೊಳ್ಬಹುದು ಸ್ವಲ್ಪ, ಒಂದ್ ಸ್ವಲ್ಪ ಕಸೂರಿ ಮೇಥಿ ಇದ್ರೆ ಉಂಟಲ್ಲ ಮೊಟ್ಟೆ ಮಸಾಲ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಕಸೂರಿ ಮೇಥಿ ಇದ್ರೆ ಹಾಕೊಳ್ಳಿ. ನಾನು ಇರ್ಲಿಲ್ಲ ಹಾಗಾಗಿ ಹಾಕೊಳ್ಳಿಲ್ಲ. ಇಲ್ಲಾಂದ್ರೆ ಫ್ರೆಶ್ ಇದಾದ್ರೆ ಮೆಂತ್ಯ ಸೊಪ್ಪು ಇದ್ರೆ ಕೂಡ ಹಾಕೊಳ್ಬಹುದು. ನಿಮ್ಗೆ ಮೊದ್ಲೇ ನೀರುಳ್ಳಿ ಎಲ್ಲ ಫ್ರೈ ಮಾಡ್ತೀರಲ್ಲ ಆ ಟೈಮಲ್ಲಿ ಮೆಂತ್ಯ ಸೊಪ್ಪು ಇದ್ರೆ ಹಾಕಿದ್ರೆ ಚೆನ್ನಾಗಿರ್ತದೆ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಮಾತ್ರ ಫಸ್ಟ್ ಅಲ್ಲಿ ಹಾಕುದಾದ್ರೆ. ಫ್ರೆಶ್ ಮೆಂತ್ಯ ಸೊಪ್ಪು ಹಾಕೊಳ್ಳುದು ಅದೇ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಯಾವ ತರ ಬಂದಿದೆ ನೋಡಿ ಮೊಟ್ಟೆ ಮಸಾಲ, ಸೂಪರ್ ಆಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ತರ ಮೊಟ್ಟೆ ಮಸಾಲ ತುಂಬಾ ಚೆನ್ನಾಗಿರ್ತದೆ. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.